ಪ್ರತಿ ಬರ್ಡೇಗಿಂತ ಈ ಬರ್ಡೇ ತುಂಬಾ ವಿಶೇಷ ವಿಭಿನ್ನ ನಿಮ್ಗೆ ಯಾಕೆ ಅಂತ? ನನ್ನ ಬರ್ಡೇನ ನಾನು ಇಲ್ಲಿ ಸೆಲೆಬ್ರೇಟ್ ಮಾಡಿ ಎಷ್ಟೊಂದು ಜನ ಬರೋಕ್ಕಾಗದಿರೋರು ನಾನು ಮೀಟ್ ಆಗೋ ನನಗೊಂದು ಅವಕಾಶ ಸಿಗುತ್ತೆ. ಉತ್ತರ ಕರ್ನಾಟಕಕ್ಕೆ ಬಂದು ನಿಮ್ಮ ವಿ.ಐ.ಪಿಗಳ ಜೊತೆ ಬೆರೀತಾ ಇರ್ತಕ್ಕಂಥದ್ದು ಎಷ್ಟು ಖುಷಿ ಕೊಡುತ್ತೆ. ಅದು ಬ್ಯುಸಿ ಲೆಕ್ಕಕ್ಕೆ ಬರಲ್ಲ, ಯಾಕೆಂದ್ರೆ ಇದು ರೂಟ್ಸ್ ಅಲ್ವಾ. ಸೊ ಅದು ಬ್ಯುಸಿ ಎಲ್ಲ ಸೆಕೆಂಡ್ರಿ ಆಗೋಗುತ್ತೆ. ನಾನು ಅಪ್ಪು ಅವರ ಫ್ಯಾನ್ ಅಣ್ಣ, ಆದ್ರೂ ಧ್ರುವ ಸರ್ನ ನೋಡಿದ ತಕ್ಷಣ ನನಗೆ ಅಪ್ಪು ಸರ್ ನೋಡಿದಷ್ಟೇ ಖುಷಿ ಆಗುತ್ತೆ ಅಂತ ಒಬ್ಬ ಹುಡುಗ ಹೇಳ್ತಾ ಇದ್ದ. ಪವರ್ ಸ್ಟಾರ್ ಪುನೀತ್ ಸರ್ ನಾವು ಅವ್ರಿಗೆಲ್ಲ ಆಗ ಮ್ಯಾಚೇ ಇಲ್ಲ, ಬಟ್ ಖುಷಿ ಆಗುತ್ತೆ. ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ, ಫ್ಯಾಮಿಲಿನ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಮಾಡಬೇಡಿ. ಜೆನ್ಯೂನ್ ಆಗಿ ನಿಮ್ ನೋಡಿ ಎಫರ್ಟ್ ಕಾಣಿಸ್ಲಿಲ್ಲ ಅಂದ್ರೆ ಎಂಕರೇಜ್ ಮಾಡ್ಬಿಡಿ, ಕಂಡ್ರೆ ಎಂಕರೇಜ್ ದ ಟ್ಯಾಲೆಂಟ್ ಅಂತ ಹೇಳಿದ್ ನಿಜ. ಭೈರತಿ ರಣಗಲ್ ರಿಲೀಸ್ ಆಗ್ಬೇಕಿತ್ತು, ಆದ್ರೆ ನಿಮ್ಮ ಒಂದೇ ಒಂದು ಮಾತಿಗೆ ಶಿವಣ್ಣ ಅವರು ನಾನು 1 ತಿಂಗಳು ಮುಂದಕ್ಕೆ ಹೋಗ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಡ್ತಾರೆ. ಹಿ ಈಸ್ ಅ ಲೆಜೆಂಡ್ ಫಾರ್ ಅ ರೀಸನ್. ಅದು ಇದೇ ರೀಸನ್ ಅದೇ ರೀಸನ್ ಅಂತ ಅಲ್ಲ, ನನಗೆ ಗೊತ್ತಿರೋಂಥ ರೀಸನ್, ಏನಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಸ್ಪಂದಿಸ್ತಾರೆ. ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಮ್ ಜೊತೆ ಇದ್ದಾರೆ ಇವತ್ತು ಕನ್ನಡದ ಮತ್ತೊಬ್ಬ ಸೂಪರ್ ಸ್ಟಾರ್ ಧ್ರುವ ಸರ್ಜಾ ಅವರು. ಅಫ್ಕೋರ್ಸ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಇವತ್ತು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬವನ್ನ ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ಕೊಂತಿದ್ದಾರೆ. ಅವರ ವಿ.ಐ.ಪಿಗಳಿಗೆ ಎಸ್ಪೆಷಲಿ ಡಬಲ್ ಧಮಾಕ. ಒಂದ್ ಕಡೆ ಅವರ ನೆಚ್ಚಿನ ನಾಯಕ ನಟನ ಬರ್ಡೇ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಾರ್ಟಿನ್ ಸಿನಿಮಾ ವಿಶ್ವದಾದ್ಯಂತ ಇದೇ ಅಕ್ಟೋಬರ್ 11ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಸಾಮಾನ್ಯವಾಗಿ ತಮ್ಮ ನೆಚ್ಚಿನ ನಾಯಕ ನಟ ಎಲ್ಲಿರ್ತಾರೋ ಅಲ್ಲಿಗೆ ಫ್ಯಾನ್ಸ್ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ನೀವು ಇಲ್ಲಿವರೆಗೂ ನೋಡಿರ್ತೀರ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ತಮ್ಮ ವಿ.ಐ.ಪಿಸ್ ಎಲ್ಲಿರ್ತಾರೋ ಅಲ್ಲಿಗೆ ಹೀರೋ ಹೋಗ್ತಾ ಇದ್ದಾರೆ. ಅಂದ್ರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದಾರೆ, ದಾವಣಗೆರೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ಇದೊಂಥರ ವಿಚಿತ್ರ, ವಿಭಿನ್ನ, ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಾವು ಕೂಡ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದೀವಿ. ಸೊ ಅವರ ಫ್ಯಾನ್ಸ್ ಬಗ್ಗೆ, ಅವರ ವಿ.ಐ.ಪಿಗಳ ಬಗ್ಗೆ, ಅವರ ನೆಚ್ಚಿನ ಸಿನಿಮಾ ಮಾರ್ಟಿನ್ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತ ಕೇಳೋಣ. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ, ಮುಂಗಡವಾಗಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್. ವೆಲ್ಕಮ್. ಥ್ಯಾಂಕ್ ಯು. ಪ್ರತಿ ಬರ್ಡೇಗಿಂತ ಈ ಬರ್ಡೇ ತುಂಬಾ ವಿಶೇಷ, ವಿಭಿನ್ನ ನಿಮ್ಗೆ ಯಾಕೆ ಅಂತ? ಪ್ರತಿ ವರ್ಷನೂ ಎಷ್ಟೊಂದು ಜನ ವಿ.ಐ.ಪಿಸು ಉತ್ತರ ಕರ್ನಾಟಕದಿಂದ ಬರ್ತಿದ್ರು. ಎಷ್ಟೊಂದು ಜನ ತಾಯಂದ್ರು ಮಕ್ಕಳೆಲ್ಲ ಬಂದು ಆಶೀರ್ವಾದ ಮಾಡ್ತಿದ್ರು. ಬರೋಕ್ಕಾಗ್ದಿರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಆಲ್ಸೋ ನನಗೆ ಒಂದು ನನ್ನ ಕೆರಿಯರ್ಗೆ ಒಂದು ಎನರ್ಜಿ ಅಂದರೆ ಉತ್ತರ ಕರ್ನಾಟಕ. ಸೊ ನನ್ನ ಬರ್ಡೇನ ನಾನು ಇಲ್ಲಿ ಸೆಲೆಬ್ರೇಟ್ ಮಾಡಿ ಎಷ್ಟೊಂದು ಜನ ಬರೋಕ್ಕಾಗ್ದಿರೋರು ನಾನು ಮೀಟ್ ಆಗೋಂಥ ನನಗೊಂದು ಅವಕಾಶ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹುಬ್ಬಳ್ಳಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಆಚರಿಸ್ಕೊಳ್ಳೋಣ ಅಂತ. ಸೊ ಅದೇ ಒಂದು ವಿಶೇಷ. ಆ್ಯಂಡ್ ಆಲ್ಸೋ 6ನೇ ತಾರೀಕು ಅಂದರೆ ಬರ್ಡೇ ದಿವಸ ಪ್ರೀ ರಿಲೀಸ್ ಇವೆಂಟ್ ದಾವಣಗೆರೆ ನಿಮ್ಮೆಲ್ರಿಗೂ ಗೊತ್ತು. ಪೊಗರೂ ಅಷ್ಟೇ ದಾವಣಗೆರೆಯಲ್ಲೇ ಮಾಡಿದ್ದು. ಒಂದು ಪಾಸಿಟಿವ್ ವೈಬ್ಸು. ಸೊ ಅದಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿರೋದು ಬ್ರದರ್. ಎಲ್ಲಕ್ಕಿಂತ ಮಿಗಿಲಾಗಿ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ವೈಸು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸಾಕಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇದೆ. ಆ ನಿಟ್ಟಿನಲ್ಲಿ ಆ ಸಿನಿಮಾ ಈಗ ಪ್ರಮೋಷನ್ಸ್ ಸಾಕಷ್ಟು ಬ್ಯುಸಿ ಇದ್ಕೊಂಡು ಕೂಡ ಉತ್ತರ ಕರ್ನಾಟಕಕ್ಕೆ ಬಂದು ನಿಮ್ಮ ವಿ.ಐ.ಪಿಗಳ ಜೊತೆ ಬೆರೀತಾ ಇರ್ತಕ್ಕಂಥದ್ದು ಎಷ್ಟು ಖುಷಿ ಕೊಡುತ್ತೆ. ಇಲ್ಲ, ಅದು ಬ್ಯುಸಿ ಲೆಕ್ಕಕ್ಕೆ ಬರಲ್ಲ, ಯಾಕೆಂದರೆ ಇದು ರೂಟ್ಸ್ ಅಲ್ವಾ. ಸೊ ಅದು ಬ್ಯುಸಿ ಎಲ್ಲ ಸೆಕೆಂಡ್ರಿ ಆಗೋಗುತ್ತೆ. ಸೊ ಇದೇ ಇಂಪಾರ್ಟೆಂಟ್. ಇಲ್ಲಿ ಈ ಉತ್ತರ ಕರ್ನಾಟಕ ವಿಷಯಕ್ಕೆ ಬಂದರೆ ಬ್ಯುಸಿ ಅಂತ ಏನು ಬರಲ್ಲ ಬ್ರೋ. ಹೈದರಾಬಾದಿಂದ ನೇರವಾಗಿ ಹುಬ್ಬಳ್ಳಿಗೆ ಬಂದಿದ್ದೀರಾ. ಸೊ ರೋಡಲ್ಲಿ ಬಂದಿದ್ದೀರಾ, ಕಾರಲ್ಲಿ ಬಂದಿದ್ದೀರಾ, ಫ್ಲೈಟಲ್ಲಿ ಬರ್ದಿರಾ. ಈಗ ಒನ್ಸ್ ಅಗೇನ್ ಮಾಮೂಲಿ ನಿಮಗೆ ಫ್ಲೈಟ್ ಅಂದರೆ ಭಯ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇಲ್ಲಿ ರಿಸೆಪ್ಷನ್ ಯಾವ ಥರ ಇತ್ತು ಅಂತ? ಯಾಕಂದರೆ ಬಂದಿದ ತಕ್ಷಣನೇ ಗಂಡು ಮೆಟ್ಟಿದ ನಾಡು ಇದು. ಅಫ್ಕೋರ್ಸ್ ಇಲ್ಲಿ ಬಂದಿದ ತಕ್ಷಣ ಸಂಗೊಳ್ಳಿ ರಾಯಣ್ಣ ಅವ್ರು ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಇರ್ಬೋದು, ಅಂಬೇಡ್ಕರ್ ಅವರು ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ್ರಿ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು, ಫೋಟೋಗಳಿಗೆ ಮುಗಿಬಿದ್ರು. ಬಂದಂಥ ಯಾರಿಗೂ ನಿರಾಸೆ ಮಾಡಲಿಲ್ಲ, ಎಲ್ಲರಿಗೂ ನೀವು ಸೆಲ್ಫಿಗಳನ್ನ ಕೊಟ್ಟಿದ್ದು ನಾವು ನೋಡಿದ್ವಿ. ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡಿಸಿದ್ರು. ಇಲ್ಲ, ಹುಬ್ಬಳ್ಳಿಗೆ ಬಂದಾಗೆಲ್ಲ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಆಶೀರ್ವಾದ ಮತ್ತು ಅಂಬೇಡ್ಕರ್ ಸರ್ ಆಶೀರ್ವಾದ, ಅಪ್ಪಾಜಿಯವರ ಆಶೀರ್ವಾದ, ಆ್ಯಂಡ್ ಆಲ್ಸೋ ಚೆನ್ನಮ್ಮ ತಾಯಿ ಆಶೀರ್ವಾದ. ಸೊ ಇದು ನಾವು ಪ್ರತಿ ಸರಿ ಬಂದಾಗಲೂ ನಾನು ಇದನ್ನು ಮಾಡೇ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಸೆಲ್ಫಿ ತಗೊಳ್ಳೋದು ನನಗೂ ಸಿಕ್ಕಿರಲಿಲ್ವಲ್ಲ ಇಷ್ಟೊಂದು ಜನ. ಸೊ ಅದೊಂದು. ಆ್ಯಂಡ್ ಆಲ್ಸೋ
ಜೆನ್ಯೂನ್ ಆಗಿ ನನಗೊಂದು ಕ್ವಾಲಿಟಿ ಟೈಮ್ ಅಂತ ಐ ಫೀಲ್. ಬಹಳ ದಿನಗಳ ನಂತರ ನೀವು ಹುಬ್ಬಳ್ಳಿ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀರಾ ಅಂತ ಫ್ಯಾನ್ಸ್ ಹೇಳ್ತಾ ಇದ್ರು. ನಮ್ಗೆ ಬಹಳ ಖುಷಿ ಆಯ್ತು ಅಂತ. ಅದರಲ್ಲೂ ನಾನು ವೈಯಕ್ತಿಕವಾಗಿ ನಮ್ಮ ಲೋಗೋ ಸಮೇತ ನಮ್ಮ ಚಾನಲ್ ವತಿಯಿಂದ ಮಾತಾಡಿಸ್ತಾ ಇದ್ದೆ ಒಂದಷ್ಟು ಫ್ಯಾನ್ಸ್‌ನ. ನಾನು ಅಪ್ಪು ಅವರ ಫ್ಯಾನ್ ಅಣ್ಣ. ಆದ್ರೂನು ಧ್ರುವ ಸರ್‌ನ ನೋಡಿದ ತಕ್ಷಣ ನನಗೆ ಅಪ್ಪು ಸರ್ ನೋಡಿದಷ್ಟೇ ಖುಷಿ ಆಗುತ್ತೆ ಅಂತ ಒಬ್ಬ ಹುಡುಗ ಹೇಳ್ತಾ ಇದ್ದ. ಅದನ್ನ ಕೇಳೋದಕ್ಕೆ ಒಂಥರ ಹಿತ ಅನ್ಸುತ್ತೆ. ಇಲ್ಲ, ಪವರ್ ಸ್ಟಾರ್ ಪುನೀತ್ ಸರ್ರೇ. ನಾವು ಅವ್ರಿಗೆಲ್ಲ ಆಗ ಮ್ಯಾಚೇ ಇಲ್ಲ. ಬಟ್ ಖುಷಿ ಆಗತ್ತೆ. ನಿಜವಾಗ್ಲೂ ಎಲ್ಲರೂ ಪ್ರೀತಿ ತೋರ್ಸೋದು ನೋಡಿ ತುಂಬಾನೇ ಖುಷಿ ಆಗತ್ತೆ. ಈಗ ಆಲ್ರೆಡಿ ಟೀಸರ್‌ಗಳು, ಅದರ ಬೆನ್ನಲ್ಲೇ ಒಂದು ಟ್ರೈಲರು ರಿಲೀಸ್ ಆಗಿತ್ತು. ವರ್ಲ್ಡ್ ವೈಡ್ ಒಳ್ಳೆ ರಿಸೆಪ್ಷನ್ ಆಗಿತ್ತು. ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ವ್ಯೂಸ್ ಆಗಿತ್ತು. ಆರ್ಗ್ಯಾನಿಕ್ ರಿವ್ಯೂಸ್ ಮಾಡಿದ್ರು ಟ್ರೈಲರ್‌ಗೆಲ್ಲಾನು. ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿ. ಅವೆಲ್ಲವುಗಳ ಹೊರತಾಗಿ ಇವತ್ತು ಬರ್ಡೇಗೆ ಒಂದು ಟೈಟಲ್ ಸಾಂಗ್ ಬಿಟ್ಟಿದ್ದೀರಾ. ಅದರಲ್ಲಿ ಸಿಕ್ಕಾಪಟ್ಟೆ ಅವತಾರ ಪುರುಷನಾಗಿ ಕಾಣಿಸ್ಕೊಂಡಿದ್ದೀರಾ. ವೆರೈಟಿ ಆಫ್ ಶೇಡ್ಸು. ಐ ಆಮ್ ಅ ಗ್ಯಾಂಗ್ಸ್ಟರ್ ಅಂತ ಓಪನಿಂಗಲ್ಲಿ ಅಂತೀರಾ. ಆಮೇಲೆ ನೋಡಿದ್ರೆ ಬೇರೆ ಬೇರೆ ಶೇಡ್‌ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಹೌದು. ಮೋರ್ ದೆನ್ 20 ಗೆಟಪ್ಸ್ ಇದೆ ಆ ಸಾಂಗಲ್ಲಿ. ಆ್ಯಂಡ್ ಖುಷಿಯ ವಿಚಾರ ಏನಂದರೆ ಎಂಟೈರ್ ಇಂಡಿಯಾಲಿ ಎಲ್ಲ ಸ್ಟೇಟಲ್ಲೂ ಟ್ರೆಂಡಿಂಗಲ್ಲಿದೆ ಇವತ್ತು ಸಾಂಗು. ಫಸ್ಟ್ ಟೈಮ್ ಆ ಥರ ಆಗಿರೋದು. ಸೊ ಖುಷಿ. ಎಲ್ಲ ಸ್ಟೇಟಲ್ಲೂ ಟಾಪ್ ಟ್ರೆಂಡಿಂಗ್ ಬಂದಿರೋದು ಒಂಥರ ವಿಶೇಷ ಅಂತ ಒಂದು ಫೀಲ್. ಆ ವಿಜುವಲ್ ಟ್ರೀಟು, ಆ ಗ್ರ್ಯಾಂಡಿಯರ್ನೆಸ್ ಕೊಟ್ಟಾಗ ನಿಮ್ಮ ಡೆಡಿಕೇಶನ್ನು ಪ್ರತಿ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ. ನಿಮ್ಮದ್ರದ್ದು ಜೊತೆಗೆ ಡಿ.ಒ.ಪಿ ಅವ್ರದ್ದಿರ್ಬೋದು, ಕೊರಿಯೋಗ್ರಾಫರ್ದಿರ್ಬೋದು, ಅಷ್ಟು ಜನ ಹ್ಯೂಜು ಡ್ಯಾನ್ಸರ್ಸ್‌ನ ಕ್ರೂನ ಇಟ್ಕೊಂಡು ಮಾಡೋದು ನಾಟ್ ಈಸಿ ಜಾಬು. ಆ್ಯಂಡ್ ನಾನು ಕೇಳ್ಪಟ್ಟೆ ಅದಕ್ಕೆ 5 to 7 crores ಸ್ಪೆಂಡ್ ಮಾಡಿದ್ದಾರೆ ಅದು ಒಂದು ಸಾಂಗ್ಗೆ ಅಂತ. ಹೌದೌದು. 13 ದಿವಸ ಅಂತ ಪ್ಲ್ಯಾನ್ ಮಾಡಿದ್ದಿದ್ದು. 18 ದಿವಸ ಶೂಟ್ ಮಾಡಿದ್ವಿ. ಅಲ್ಲಿ ನೀವು ನೋಡ್ದಂಗೆ ಚಾಪರ್ ಎಪಿಸೋಡ್ಸು, ಯಾಟ್ ಎಪಿಸೋಡು, ಅದೆಲ್ಲನೂ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೀಜರ್ಸು. ಸೊ ಒಂದು ಸ್ವಲ್ಪ ಟೈಮ್ ಆಯಿತು ಬ್ರೋ. ಆ್ಯಂಡ್ ಈ ಸಾಂಗಿಗೆ ಇನ್ಸ್ಪಿರೇಷನ್ ಬಂದು ಮೈಕಲ್ ಜಾಕ್ಸನ್ ಅವ್ರದ್ದು ಒಂದು ಸಾಂಗ್ ಇನ್ಸ್ಪೈರ್ ಆಗಿ ಆ ಥರ ಆಗಲ್ಲ. ಬಟ್ ವಿ ಹ್ಯಾವ್ ಟ್ರೈಡ್. ಒಂದು ಓಪನಿಂಗ್ ಮಾತ್ರ ಆ ಥರ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿರೋದು. ಬಟ್ ಯಾ ಈ ಸಾಂಗ್‌ನ 20 ವೆರೈಟಿ ಶೇಡ್ಸ್‌ನಲ್ಲಿ ನಿಮ್ಮ ಫೇವ್ರೇಟ್ ಶೇಡ್ ಯಾವುದು ಅಂತ? ನಂದಾ? ನಂದು ಕರ್ಲಿ ಹೇರ್, ಬ್ರೌನ್ ಕರ್ಲಿ ಎಲ್ಲ, ಕಬೀಬ್ ಸ್ಟೈಲ್ ಅದು ಇಷ್ಟ. ಸೂಪರ್. ಹೈದ್ರಾಬಾದ್‌ಗೆ ಹೋಗಿದ್ರಿ. ನೀವು ಹೈದ್ರಾಬಾದಲ್ಲಿ ಒಂದು ಮಾತು ಹೇಳ್ತಾ ಇದ್ರಿ. ನಾನು ತುಂಬ ಕೀನಾಗಿ ಅಬ್ಸರ್ವ್ ಮಾಡಿದೆ. ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್‌ನೆಲ್ಲ ಕರ್ಕೊಂಡೋಗಿ, ಫ್ಯಾಮಿಲಿನ ಕರ್ಕೊಂಡೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇಲ್ಲಾಂದ್ರೆ ದಯವಿಟ್ಟು ಮಾಡಬೇಡಿ. ತುಂಬ ಎಫರ್ಟ್ ಹಾಕಿ ಆ, ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರಿ ಅಲ್ಲಿನ ಜನತೆಗೆ. ಇಲ್ಲ, ಜೆನ್ಯೂನ್ ಆಗು ಅದನ್ನು ಐ ಮೆಂಟ್ ಇಟ್. ಬಿಕಾಸ್ ಇವಾಗ ಹೊಸಬ್ರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಸುಮ್ಮನೆ ಬಂದು ಸಿನಿಮಾ ನೋಡಿ ಅಂದ್ರೂ ಅದು ಸರಿ ಹೋಗಲ್ಲ. ಸೊ ಜೆನ್ಯೂನ್ ಆಗಿ ನಿಮ್ಮ ನೋಡಿ ಏನೋ ಎಫರ್ಟ್ ಕಾಣಿಸ್ಲಿಲ್ಲ ಅಂದರೆ ಎಂಕರೇಜ್ ಮಾಡಿಬಿಡಿ. ಕಂಡ್ರೆ ಎಂಕರೇಜ್ ದ ಟ್ಯಾಲೆಂಟ್ ಅಂತ ಹೇಳಿದ್ದು ನಿಜ. ಧ್ರುವ ಸರ್ಜಾ ಅವರ ಈ ಸಿನಿಮಾ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮೊದಲು ಬೈರತಿ ರಣಗಲ್ ರಿಲೀಸ್ ಆಗಬೇಕಿತ್ತು. ಆದರೆ ನಿಮ್ಮ ಒಂದೇ ಒಂದು ಮಾತಿಗೆ ಶಿವಣ್ಣ ಅವರು ನಾನು 1 ತಿಂಗಳು ಮುಂದಕ್ಕೆ ಹೋಗ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಡ್ತಾರೆ. ಅದೊಂಥರ ನಿಮಗೆ ಎಷ್ಟು ಬಲ ತಂದುಕೊಡ್ತು ಅಂತ. ಅಂಡ್ ಮೋರ್ ಓವರ್ ಇಂಡಸ್ಟ್ರಿಯಲ್ಲಿ ಒಂದು ಒಗ್ಗಟ್ಟು, ಒಬ್ಬ ಅಪ್ಕಮಿಂಗ್ ಸೂಪರ್ ಸ್ಟಾರ್ನ ಬೆಳೆಸಬೇಕು ಅಂತಕ್ಕಂಥ ಶಿವಣ್ಣ ಅವರಲ್ಲಿರ್ತಕ್ಕಂಥ ಒಂದು ಉದಾರತನದ ಬಗ್ಗೆ. ಇಲ್ಲ, ನೀವು ಸಿ, ಈಸ್ ಅ ಲೆಜೆಂಡ್ ಫಾರ್ ಅ ರೀಸನ್. ಅದು ಇದೇ ರೀಸನ್ ಅದೇ ರೀಸನ್ ಅಂತ ಅಲ್ಲ. ನನಗೆ ಗೊತ್ತಿರೋವಂಥ ರೀಸನ್, ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಸ್ಪಂದಿಸ್ತಾರೆ. ಸೊ ದಟ್ ಈಸ್ ದ ರೀಸನ್. ಎಷ್ಟೊಂದು ರೀಸನ್ಸ್ ಇರುತ್ತೆ, ಬಟ್ ನಾನು ಕಂಡಂಥ ರೀಸನ್ ಇದೆ. ದಟ್ ಈಸ್ ವೈ ಈಸ್ ಅ ಲೆಜೆಂಡ್. ನಿಜವಾಗ್ಲೂ. ಯಾಕೆಂದರೆ ಹೇಳ್ಬೋದಾಗಿತ್ತು, ಇಲ್ಲ ನಂದು ಬಂದ್ಬಿಡ್ತೀನಿ ನೋ ಪ್ರಾಬ್ಲಮ್ ಅಂತ. ಸ್ಪಂದಿಸಿದ್ರು. ಹೌದಾ, ಓಕೆ ಪರವಾಗಿಲ್ಲ, ನೀವು ಒಳ್ಳೇದಾಗಲಿ ಅಂತ. ಐ ಫೆಲ್ಟ್ ಸೋ ನೈಸ್, ವೆರಿ ನೈಸ್, ಜೆನ್ಯೂನ್ಲಿ. ಚಿಕ್ಕಣ್ಣ ಅವರು ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಿದ್ರು, ನನಗೂ ಬಹಳ ದಿನ ಆಗೋಯ್ತು ಮಾತಾಡಿ ಮಾತೇ ಮರ್ತೋಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಡೆಡಿಕೇಶನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಚಿಕ್ಕಣ್ಣ ಸೇರಿದಂತೆ ಸಾಕಷ್ಟು ದೊಡ್ಡ ತಾರಾಬಳಗ ಇದೆ. ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ತುಂಬ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಡೇಟ್ ಹತ್ರ ಆಗ್ತಿದ್ದಂಗೆ ನಿಮಗೆ ಎಷ್ಟು ತಳಮಳ ಆಗ್ತಿದೆ, ಅಥವಾ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಿದೆಯಾ, ಅಥವಾ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಇದಾಗ್ತಿದೆಯಾ, ಹೇಗೆ ಅಂತಕ್ಕಂಥ? ಇಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಅಂತ ಏನಿಲ್ಲ. ಅದೇ
ಒಂದು ಇನ್ಎಕ್ಸ್ಪ್ಲಿಕಬಲ್ ಫೀಲ್. ಅಯ್ಯೋ ಸಿನಿಮಾ ಇನ್ನೇನು ಹತ್ರ ಬಂದ್ಬಿಡ್ತಲ್ಲ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿನಿಮಾ ರಿಲೀಸು. ಸೊ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನಮಗೊಂದು ಕನ್ಸ್ಟ್ರೈನ್ ಇದೆ, ಬಡ್ಜೆಟ್ ಕನ್ಸ್ಟ್ರೈನ್ ಅಂತ. ಸೊ ಆ ಬಡ್ಜೆಟಲ್ಲಿ ನಮ್ಮ ಶಕ್ತಿ ಮೀರಿ ಟ್ರೈ ಮಾಡ್ತಾಯಿದ್ದೀವಿ ಬ್ರೋ. ಉದಯ್ ಮೆಹ್ತಾ ಅವರು ಅವರ ಇಡೀ ಜೀವಮಾನವನ್ನ ಈ ಸಿನಿಮಾಗೆ ಹಾಕ್ಬಿಟ್ಟಿದ್ದಾರೆ. ಸೊ ನೀವು ಇಷ್ಟು ದಿನ ಕನ್ನಡಕ್ಕೆ ಸೀಮಿತವಾದಂಥ ಸಿನಿಮಾಗಳನ್ನ ಮಾಡ್ತಿದ್ರಿ. ಫಾರ್ ದ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದೀರಾ. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆಗಿತ್ತೋ ಅದನ್ನ ರೀಚ್ ಮಾಡಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ಆಗ್ತಿದೆ. ಈಗ ರೀಚ್ ಮಾಡಿಸುವಂಥ ವಿಚಾರದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳು ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಈ ಒದ್ದಾಟಗಳು? ಇಲ್ಲ, ಸ್ಟ್ರಾಟಜಿ ಏನೂ ಇಲ್ಲ. ಜೆನ್ಯೂನ್ ಆಗಿ ಸಾಂಗ್ ರಿಲೀಸ್ ಮಾಡಿದ್ದೀವಿ, ಎಲ್ಲ ಸ್ಟೇಟಲ್ಲೂ ಹೋಗ್ತಾ ಇದ್ದೀವಿ, ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಷ್ಟೇ. ಸ್ಟ್ರಾಟಜಿ ಅಂತ ನಮ್ಗೆ ಗೊತ್ತಿಲ್ಲ ಸ್ಟ್ರಾಟಜಿ ಮಾಡೋಕ್ಕೆ. ಹುಬ್ಬಳ್ಳಿಯಲ್ಲಿ ಫ್ಯಾನ್ಸ್ ಮುಂದೆ ಮಾತಾಡ್ತಾ ಒಂದು ಡೈಲಾಗ್ ಹೊಡೆದ್ರಿ. ಆ ಡೈಲಾಗಲ್ಲಿ ಎನಿಮೀಸ್ ಜಾಸ್ತಿ ಅಂತಕ್ಕಂಥ ಒಂದು ಮಾತು ಹೇಳಿದ್ರಿ. ಅದು ನಿಜ ಜೀವನದಲ್ಲೂ ನಿಜ ಅಂತ ಅನ್ಸುತ್ತಾ? ನಿಜ ಜೀವನದಲ್ಲಿ ಅಲ್ಲ, ಎಲ್ಲ ಸುಳ್ಳು. ಸಿನಿಮಾ ಡೈಲಾಗ್ ಅದು. ಜೀವನದಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸೇ ಜಾಸ್ತಿ ಅಂತ. ಓಕೆ, ಪ್ರೀ ರಿಲೀಸ್ ಇವೆಂಟ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ? ದಾವಣಗೆರೆ ಇವೆಂಟ್ ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತಕ್ಕಂಥ? ಎಲ್ಲ ಕ್ರೂ ಮೆಂಬರ್, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಎಂಟೈರ್ ಮಾರ್ಟಿನ್ ಟೀಮ್ ಇರುತ್ತೆ. ಸೊ ಕೊನೆಯದಾಗಿ ಕನ್ನಡ ಆಡಿಯನ್ಸ್ಗೆ, ನಿಮ್ಮ VIPsಗೆ ಏನು ಹೇಳಕ್ ಬಯಸ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ? ಗ್ಯಾರಂಟಿ ಟಿವಿ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಒಂದು ರಿಕ್ವೆಸ್ಟು. ಎಲ್ಲರೂ ದಯವಿಟ್ಟು ಶುಕ್ರವಾರ ಅಕ್ಟೋಬರ್ 11ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಸೆನ್ಸರ್ ಪ್ರಕಾರ UA ಕೊಟ್ಟಿದ್ದಾರೆ, ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋವಂಥ ಸಿನಿಮಾ ಅಂತ ಸೆನ್ಸರ್ ರಿಪೋರ್ಟು ಸಿಕ್ಕಿದೆ, ಸರ್ಟಿಫಿಕೇಟು ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜಯ ಆಂಜನೇಯ. ಜಾಸ್ತಿ ಒಳ್ಳೆಯದಾಗ್ಲಿ. ಈ ಸಿನಿಮಾದಿಂದ ಬಹುದೊಡ್ಡ ಹೆಸರು ಬರಲಿ. ಈ ಥರದ 10 100 ಸಿನಿಮಾಗಳು ಮಾಡುವಂಥ ಶಕ್ತಿ ಆ ಆಂಜನೇಯ ನಿಮಗೆ ಕರುಣಿಸ್ಲಿ ಅಂತ ನಾನು ಆಶಿಸ್ತೀನಿ. ಜೈ ಆಂಜನೇಯ. ಎಸ್ ವೀಕ್ಷಕರೇ, ಇದಾಗಿತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹರಿಬಾಬು ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.